ಸಮಾಜಕ್ಕೆ ಒಳ್ಳೆದಲ್ಲ. ಕಾಂಗ್ರೆಸ್ ಪಕ್ಷವನ್ನು ಮುಂದುವರಿಸೋದು ಕೆಲವೊಂದ್ ಕಡೆ ಸಮಾಜಕ್ಕೆ ಮಾರಕವಾಗಿರುತ್ತೆ. ಇಂಥ ಮಾರಕವಾಗಿರುವಂತಹ ಪರಿಸ್ಥಿತಿ ರಾಜಕೀಯ ಪಕ್ಷ ಕಾಂಗ್ರೆಸ್ ಪಕ್ಷದಿಂದ ಆಗಬಾರ್ದು ಅಂತ ವಿಸರ್ಜನೆಯನ್ನ ಮಾಡಿ ಅಂತ ಕೇಳಿದ್ರು. ಇವತ್ತಿಂತ ದರಿದ್ರ ಕಾಂಗ್ರೆಸ್, ಇಂಥ ದರಿದ್ರ ಕಾಂಗ್ರೆಸ್ ಯಾವ ಕಾರಣದಲ್ಲೂ ನಮ್ಮ ರಾಜ್ಯದಲ್ಲಿ ಇರಬಾರ್ದು. ಇದನ್ನ ಸಂಪೂರ್ಣವಾಗಿ ಕಿತ್ತೆಸೆಯುವಂತ ಕೆಲಸ ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತನು ಮಾಡಬೇಕು, ಪ್ರತಿಯೊಬ್ಬ ನಾಯಕನು ಮಾಡಬೇಕು. ಸಾರ್ವಜನಿಕರಿಗೆ ತಿಳುವಳಿಕೆಯನ್ನು ಮೂಡಿಸಿ ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತನು ನಾವು ವಾಸ ಮಾಡುವಂತ ಸ್ಥಳ, ಪ್ರತಿಯೊಂದು ಸ್ಥಳ, ಪ್ರತಿಯೊಂದು ರಸ್ತೆ, ಬಡಾವಣೆ ಎಲ್ಲ ಕಡೆನೂ ಈ ವಿಚಾರ ಆಧಾರಿತವಾಗಿ ಪ್ರತಿಯೊಬ್ಬರಲ್ಲೂ ಜಾಗೃತಿಯನ್ನು ಮೂಡಿಸಬೇಕು, ಪ್ರೇರೇಪಣೆಯನ್ನು ತರಬೇಕು. ಈ ರೀತಿ ಭ್ರಷ್ಟಾಚಾರವನ್ನ ಮಾಡಿ ಯಾವ ಒಂದು ನೈತಿಕತೆ ಆತ್ಮಸಾಕ್ಷಿ ಇಲ್ಲದೆ ಯಾವ ಒಬ್ಬ ಭ್ರಷ್ಟಾಚಾರ ಮುಖ್ಯಮಂತ್ರಿ ರಾಜ್ಯದಲ್ಲಿ ಮುಂದುವರೆದ್ರೆ ಯಾವ ರೀತಿ ಜನನಕ್ಕೆ ರಕ್ಷಣೆಯನ್ನು ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಆಲೋಚನೆ ಮಾಡಿ. ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಇದ್ರೆ, ಭ್ರಷ್ಟ ಅಧಿಕಾರಿಗಳಿಂದ, ಒಂದು ಭ್ರಷ್ಟ ವ್ಯವಸ್ಥೆಗಳಿಂದ ಜನನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯವೇ ಹೇಳಿ? ಒಬ್ಬ ಭ್ರಷ್ಟ ಮುಖ್ಯಮಂತ್ರಿಯಿಂದ, ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ವ್ಯವಸ್ಥೆಯಿಂದ ರಾಜ್ಯದ ಜನತೆಗೆ ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯವಾ? ಹಾಗಾಗಿ ಈ ವ್ಯಕ್ತಿ, ಈ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು ಏನ್ ಮಾಡಬೇಕು? ರಾಜ್ಯದ ಹಿತದಿಂದ, ಹಾಗಾಗಿ ರಾಜೀನಾಮೆಯನ್ನು ಕೊಡಬೇಕು, ರಾಜ್ಯದ ಹಿತವನ್ನು ಕಾಪಾಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿ ಇವತ್ತು ಪ್ರತಿನಿತ್ಯ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಪ್ರತಿನಿತ್ಯ ಹೋರಾಟವನ್ನ ಮಾಡದೆ ಒಂದು ಕರ್ತವ್ಯ ಆಗಿದೆ. ಇಷ್ಟು ಭ್ರಷ್ಟ ರಾಜ್ಯದ ಇತಿಹಾಸದಲ್ಲೇ ಇಷ್ಟು ಬಲಹೀನ, ಇಷ್ಟು ಜನವಿರೋಧಿ, ಇಂಥ ಅತಿ ಭ್ರಷ್ಟ ಮುಖ್ಯಮಂತ್ರಿ ಇಡೀ ರಾಜ್ಯದ ಇತಿಹಾಸದಲ್ಲಿ ಕಂಡಿಲ್ಲ. ಇಂಥ ಭ್ರಷ್ಟ ಮುಖ್ಯಮಂತ್ರಿ ತೊಲಗಬೇಕು ಅಂತ ಹೋರಾಟವನ್ನು ಮಾಡ್ತಿದ್ದಾರೆ. ಈ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ನೀವೆಷ್ಟೇ ಬಂಡ್ರಾಗಿರಿ, ನಿಮ್ಮನ್ನು ಬಿಡಲ್ಲ. ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮ ಇಡೀ ಭಾರತೀಯ ಜನತಾ ಪಾರ್ಟಿ NDA ಸತತವಾಗಿ ಹೋರಾಟವನ್ನ ಮಾಡಿ ನಿಮ್ಮನ್ನ ಮಾಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀವಿ. ನೀವು ಯಾವ ಕಾರಣದಲ್ಲೂ ನೀವು ರಾಜೀನಾಮೆಯನ್ನು ಕೊಡೋರ್ಗೂ ನಾವು ಬಿಡಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಈ ಹೋರಾಟದ ಮೂಲಕ ನಾವು ಹೇಳಕ್ ಇಷ್ಟಪಡ್ತೀವಿ. ಇಷ್ಟು ಹೇಳಕ್ಕೆ ಅವಕಾಶವನ್ನ ಮಾಡಿಕೊಟ್ಟು, ಹೇಗೆ ಬಾಂಗ್ಲಾದೇಶಲ್ಲಿ ಪರಿಸ್ಥಿತಿಯನ್ನ ಕರ್ನಾಟಕದಲ್ಲಿ ನಿರ್ಮಾಣ ಮಾಡ್ತೀನಿ ಅಂತ ಹೇಳುವಂತ ಧೈರ್ಯ ಈ ಬಂಡಗೆಟ್ಟ ಕಾಂಗ್ರೆಸ್ಸಿನ ನಾಯಕರು, ಮಂತ್ರಿಗಳು, ಶಾಸಕರು ಹೇಳಿಕೆಯನ್ನು ಕೊಡ್ತಿದಾರಲ್ಲ, ಇವ್ರಿಗೆ ಏನ್ ಮಾಡ್ಬೇಕು ನಾವು? ಎಷ್ಟು ದುರಾಂತರ ಇದೆ ನೋಡಿ, ಎಷ್ಟು ಮನ ಬಂದಿದೆ. ಕಾನೂನನ್ನ ಗೌರವಿಸುವಂತ ಕಿಂಚಿಷ್ಟು ಎಳ್ಳಷ್ಟು ಇವರಿಗೆ ಸೂಕ್ಷ್ಮತೆ ಇಲ್ಲದೆ ಸಮಾಜ ವಿರೋಧಿ ಹೇಳಿಕೆಯನ್ನ ಬಾಂಗ್ಲಾದೇಶನ ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ, ಗವರ್ನರ್ ಕಚೇರಿಗೆ ನುಗ್ತೀವಿ, ಗವರ್ನರ್ ಅವ್ರನ್ನ ಹಲ್ಲೆ ಮಾಡ್ತೀವಿ, ನಾಲಾಯಕ್ ಗವರ್ನರ್ ಅಂತ ಹೇಳುವಂತ ಹೇಳಿಕೆಯನ್ನು ಕೊಡುವಂತ ಇಷ್ಟು ನಾಯಕರಿಗೆ ನಾವೇನ್ ಮಾಡಬೇಕು? ಈ ರಾಜ್ಯದಿಂದನೇ ಈ ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಈ ರೀತಿ ಪ್ರಚೋದನೆ ಹೇಳಿಕೆಯನ್ನು ಕೊಡುವಂತ ವ್ಯಕ್ತಿಗಳ ಮೇಲೆ ಸುಮೋಟೋ ಕೇಸನ್ನು ಹಾಕ್ಬೇಕಾಗಿತ್ತು. ಏನಾರು ಸುಮೋಟೋ ಕೇಸನ್ನು ಹಾಕಿದಾರಾ? ಏನಾರು ಗೃಹ ಇಲಾಖೆ ಬದುಕಿದೆಯಾ? ಇಂಥ ಸರ್ಕಾರ, ಇಂಥ ಕಾಂಗ್ರೆಸ್ ಸರ್ಕಾರ, ಇಂಥ ಗೃಹ ಇಲಾಖೆ ಇದ್ರಷ್ಟು ಬಿಟ್ರಷ್ಟು. ಇವತ್ತು ಯಾರು ಬೇರೆ ಒಬ್ಬ ಸಾಧಾರಣ ವ್ಯಕ್ತಿ ಏನಾರು ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್, ಒಂದು ಸಮಾಜದ ಅನ್ಯಾಯವನ್ನು ಬೆಳಕಿಗೆ ತಂದರೆ ಸಾಕು, ತಕ್ಷಣ ಏನ್ ಮಾಡ್ತಾರೆ? ಕೇಸ್ ದಾಖಲು ಮಾಡ್ತಾರೆ. ಇವತ್ತು ಈ ಅಶಾಂತಿಯನ್ನು ಕದಡ್ತೀವಿ, ಬಾಂಗ್ಲಾದೇಶದ ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ ಅಂತ ಈ ಮಂತ್ರಿಗಳ ಹೇಳಿಕೆ ಕೊಡ್ತಾರಲ್ಲ, ಶಾಸಕರು ಹೇಳಿಕೆ ಕೊಡ್ತಾರಲ್ಲ, ಇವ್ರ ವಿರುದ್ಧವಾಗಿ ಯಾಕಿನ್ನ ಕ್ರಮ ವಹಿಸಿಲ್ಲ? ಇವತ್ತು ರಾಹುಲ್ ಗಾಂಧಿ ಅವರು ಮಹಾರಾಷ್ಟ್ರಕ್ಕೆ ಹೋಗ್ಬಿಟ್ಟು ಅಲ್ಲಿ ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ದಾರೆ. ನಿಮ್ಮ ಸರ್ಕಾರ, ನಿಮ್ಮ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂತ 15 ತಿಂಗಳಲ್ಲಿ ಪ್ರತಿದಿನನೂ ಒಂದಲ್ಲ ಒಂದು ರೀತಿ ದಲಿತರ ಮೇಲೆ ಹಲ್ಲೆ, ಮಹಿಳೆಯರ ಮೇಲೆ ಹಲ್ಲೆ, ಭ್ರಷ್ಟಾಚಾರ, ನಿಷ್ಠಾವಂತ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೋತಿದ್ದಾರೆ.
ಇಲ್ಲಿ ಯಾವ ವ್ಯವಸ್ಥೆನೂ ಇಲ್ಲ. ಅವ್ಯವಸ್ಥೆ ನಿರ್ಮಾಣ ಮಾಡಿ ಸ್ವತಃ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಇವತ್ತು ಅವರು ಸಾಕ್ಷಿ ಸಮೇತ ಸಿಗಾಕೊಂಡಿದ್ದಾರೆ.